ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕ್ರೈಸ್ ಅಂದರೆ ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ಆಲ್ರೆಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ನ ಕೂಡ ಬಿಟ್ಟಿದ್ದಾರೆ. ತುಂಬ ಜನಕ್ಕೆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇತ್ತು. ಸಿಲೆಬಸ್ ಇದೆ, ಬಟ್ ಅದು ಓಲ್ಡ್ ಸಿಲೆಬಸ್. ಇವಾಗ ಹೊಸ ಸಿಲೆಬಸ್ ಬಿಟ್ಟಿದ್ದಾರಾ ಅಥವಾ ಏನಿದೆ ಹೊಸ ಸಿಲೆಬಸ್ ಅಂತ. ಸೊ ಇವಾಗ KEA ಅವರ ಒಂದು ಒಫಿಷಿಯಲ್ ವೆಬ್ಸೈಟ್ನಲ್ಲಿ ಕ್ರೈಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಹೊಸ ಸಿಲೆಬಸನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಅದನ್ನು ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಕನ್ನಡ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್, ಮ್ಯಾಥ್ಸು, ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ಸ್ಪೆಸಿಫಿಕ್ ಪೇಪರ್ ಟು ಅಂತ ಬಂದಾಗ ನಿಮ್ಮ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಸಿಲೆಬಸ್ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಪೇಪರ್ 2 ಅಂದರೆ ನಿಮ್ಮ ಒಂದು ನಿರ್ದಿಷ್ಟ ಪತ್ರಿಕೆಯ ಸಿಲೆಬಸ್ ಆಗಿರುತ್ತೆ. ಇಲ್ಲಿ ಸಿಲೆಬಸ್ ಫಾರ್ ಪೇಪರ್ 2 ಆಪ್ಷನಲ್ ಪೇಪರ್ ಸಿಲೆಬಸ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್. ನೀವೇನಾದರೂ ಕನ್ನಡ ಟೀಚರ್ ಆಗಬೇಕು ಅಂತ ಅಂದಾಗ ನಿಮಗೆ ಪೇಪರ್ 2 ಪತ್ರಿಕೆ ಇರುತ್ತಲ್ವ. ಸೊ ಪೇಪರ್ 1 ಬಂದು ಕಾಮನ್ ಫಾರ್ ಆಲ್ ಸಬ್ಜೆಕ್ಟ್ ಟೀಚರ್ಸ್ ಆ್ಯಂಡ್ ಪೇಪರ್ 1 ಬಂದ್ಬಿಟ್ಟು ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಕನ್ನಡ ಸಬ್ಜೆಕ್ಟ್ಗೆ ನಾನು ಟೀಚರ್ ಆಗಬೇಕು ಅಂತ ಅಂದಾಗ ನೀವು ಏನೇನೆಲ್ಲ ಓದ್ಕೋಬೇಕು. ನಿಮಗೆ ಇಲ್ಲಿ 3 ಘಟಕ ಇರುತ್ತೆ, 3 ಯೂನಿಟ್ಸ್ ಇರುತ್ತೆ. ಆ 3 ಯೂನಿಟ್ಸಲ್ಲಿ ಬರ್ತಕ್ಕಂತಹ ಏನಿದೆ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ನಿಮಗೆ ಸಬ್ ಟಾಪಿಕ್ಸ್ ಅಂತ ಬರ್ತಾ ಹೋಗುತ್ತಲ್ವಾ. ಆ್ಯಂಡ್ ಮೊದಲನೇದಾಗಿ ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಲಿಟರೇಚರ್ ಬಗ್ಗೆ ಇರುತ್ತೆ. ಸೊ ಕನ್ನಡ ಲಿಟರೇಚರ್ ಅಂತ ಅಂದಾಗ ಅಲ್ಲಿ ಹಳೆಗನ್ನಡ ಇರುತ್ತೆ, ನಡುಗನ್ನಡ ಇರುತ್ತೆ, ಹೊಸಗನ್ನಡ ಇರುತ್ತೆ. ಈ ಒಂದು ಲಿಟರೇಚರ್ ಅಂತ ಬಂದಾಗ ಅಲ್ಲಿ ಕವಿಗಳಿರುತ್ತೆ, ಕೃತಿಗಳಿರುತ್ತೆ. ಯಾವ್ಯಾವ ಕವಿ ಯಾವ್ಯಾವ ಕೃತಿಗಳನ್ನ ರಚನೆ ಮಾಡಿದ್ರು, ಆಮೇಲೆ ಕವಿಗಳ ಬಗ್ಗೆ ಅವರಿಗೆ ಸಿಕ್ಕಂತಹ ಬಿರುದುಗಳು, ಅವರು ಎಷ್ಟನೇ ಇಸ್ವಿಲಿ ಎಲ್ಲಿ ಯಾವಾಗ ಯಾವ ಪ್ರಶಸ್ತಿಯನ್ನು ತಗೊಂಡ್ರು, ಅವರು ಬರೆದಂತಹ ಯಾವ ಕೃತಿಗೆ ಯಾವ ಪ್ರಶಸ್ತಿ ಬಂತು. ಸೊ ಇದೆಲ್ಲ ಕೂಡ ಯಾವುದರಲ್ಲಿ ಆ್ಯಡ್ ಆಗಿರುತ್ತೆ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು, ಇದು ಯೂನಿಟ್ 2 ಅಂದರೆ ಘಟಕ 2. ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಕನ್ನಡ ಭಾಷೆ ಮತ್ತು ವ್ಯಾಕರಣ, ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ವ್ಯಾಕರಣ ಇರುತ್ತೆ. ಓಕೆ, ಸೊ ಇದು ನಿಮಗೆ ಕನ್ನಡ ಟೀಚರ್ಸ್ಗೆ ಇರುವಂತಹ ಒಂದು ಸಿಲೆಬಸ್. ಬರೀ 3 ಸಿಲೆಬಸ್ ಅಂತ ಅನ್ಕೋಬೇಡಿ, ಅದರಲ್ಲಿ ಆಳವಾಗಿ ಅಧ್ಯಯನ ಮಾಡಿ. ಯಾಕಂದರೆ ನೀವು ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಬರೀತಾ ಇರೋದ್ರಿಂದ ತುಂಬ ಡೆಪ್ತ್ ಆಗಿರುತ್ತೆ. ಕನ್ನಡ ಲಿಟರೇಚರ್ ಅಂದ್ರೆ ತುಂಬ ಓದೋದಕ್ಕಿರುತ್ತೆ. ಓಕೆ, ಸೊ ಹಾಗಾಗಿ ಇದು ನಿಮ್ಮ ಒಂದು ಸಿಲೆಬಸ್ ಕನ್ನಡ ಟೀಚರ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಸಿಲೆಬಸ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ಸ್. ಸೊ ಇಲ್ಲಿ ಕೂಡ ಏನಿರುತ್ತೆ, ನಿಮಗೆ ಪ್ರೊನೌನ್ಸಿಯೇಷನ್ ಇರುತ್ತೆ, ಸ್ಪೆಲ್ಲಿಂಗ್ ಇರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, ಟೈಮ್ ಆ್ಯಂಡ್ ಟೆನ್ಸಸ್ ಇರುತ್ತೆ, ಮಾಡೆಲ್ಸ್ ಇರುತ್ತೆ, ಪ್ರಿಪೊಸಿಷನ್ಸ್ ಅಂದರೆ ಕಂಪ್ಲೀಟಾಗಿ ನಿಮಗೆ ಗ್ರಾಮರ್, ಇಂಗ್ಲೀಷ್ನ ಗ್ರಾಮರ್ನ ನೀವು ಕಂಪ್ಲೀಟಾಗಿ A to Z ಏನು ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ನೀವು ಓದ್ಕೊಂಡಿರಬೇಕಾಗುತ್ತೆ. ಆಯಿತಾ? ಅದಾದಮೇಲೆ ಏನು ಬರುತ್ತೆ, ಆರ್ಟಿಕಲ್ಸ್ ಬರುತ್ತೆ, ಫ್ರೇಸಲ್ ವರ್ಬ್ಸ್ ಬರುತ್ತೆ, ರಿಪೋರ್ಟೆಡ್ ಸ್ಪೀಚ್ ಬರುತ್ತೆ. ಅದೇ ಏನು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಲ್ವಾ, ಅದನ್ನೇ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಆ್ಯಂಡ್ ಅಗ್ರಿಮೆಂಟ್ ಬರುತ್ತೆ, ಗ್ರಾಮರ್ ಆ್ಯಂಡ್ ಯೂಸೇಜ್, ಫಂಕ್ಷನಲ್ ಯೂಸೇಜ್ ಇಂಗ್ಲೀಷ್, ಸಿನಾನಿಮ್ಸ್ ಆ್ಯಂಡ್ ಆ್ಯಂಟನಿಮ್ಸ್ ಅಂದರೆ ಸಮಾನಾರ್ಥಕ ಪದ ಮತ್ತು ವಿರುದ್ಧ ಪದ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವಾ ಅದನ್ನು. ಆ್ಯಂಡ್ ಇಡಿಯಮ್ ಆ್ಯಂಡ್ ಫ್ರೇಸಸ್, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸಸ್ಸು, ಎರರ್ ಡಿಟೆಕ್ಷನ್ಸ್ ಆಗಿರ್ಬಹುದು, ಕಾಂಪ್ರಹೆನ್ಷನ್ಸ್ ಆಗಿರ್ಬೋದು, ಶಫ್ಲಿಂಗ್ ಸೆಂಟೆನ್ಸಸ್ ಪಾರ್ಟ್ಸ್ ಆಗಿರ್ಬೋದು, ಶಫ್ಲಿಂಗ್ ಸೆಂಟೆನ್ಸಸ್ ಇನ್ ಪ್ಯಾರಾಗ್ರಾಫ್ ಆಗಿರ್ಬೋದು, ಟೆಸ್ಟಿಂಗ್ ಆ್ಯಂಡ್ ಇವ್ಯಾಲ್ಯುಯೇಷನ್, ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್, ELT ಟರ್ಮ್ಸ್. ಸೊ ಇದಿಷ್ಟು ಏನು ನಿಮ್ಮ ಒಂದು ಇಂಗ್ಲೀಷ್ ಟೀಚರ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ. ಓಕೆ, ಅದೇ ರೀತಿ ಹಿಂದಿ ಟೀಚರ್ಗೆ ಸಿಲೆಬಸ್ ಫಾರ್ ಹಿಂದಿ ಟೀಚರ್ ಅಂತ ಬಂದಾಗ ಭಾಷಾ ವಿಜ್ಞಾನ ಇರುತ್ತೆ, ಸಾಹಿತ್ಯಕ ಇತಿಹಾಸ ಇರುತ್ತೆ. ಅದರಲ್ಲಿ ಏನು ಬರುತ್ತೆ, ಆದಿಕಾಲ್, ಭಕ್ತಿಕಾಲ್, ರೀತಿಕಾಲ್, ಆಧುನಿಕ ಕಾಲ್ ಅಂದರೆ ಗದ್ಯ ಆ್ಯಂಡ್ ಆಧುನಿಕ ಕಾಲ್ ಪದ್ಯ. ಸೊ ಗದ್ಯ ಪದ್ಯ ಎರಡೂ ಇರುತ್ತೆ. ಸೊ ಇದಿಷ್ಟು ನಿಮ್ಮ ಒಂದು ಹಿಂದಿ ಟೀಚರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಲೆಬಸ್ ಆಗಿರುತ್ತೆ. ಓಕೆ, ಹಿಂದಿ ಟೀಚರ್ಸ್ಗೆ ಇದು. ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಇದರಲ್ಲಿ ಫಿಸಿಕ್ಸ್. ಸೊ ಫಿಸಿಕ್ಸಲ್ಲಿ ಮೆಕ್ಯಾನಿಕ್ಸ್ ಬರುತ್ತೆ, ಆಮೇಲೆ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬರುತ್ತೆ, ಹೀಟ್ ಆ್ಯಂಡ್ ಥರ್ಮೋಡೈನಾಮಿಕ್ಸ್ ಬರುತ್ತೆ, ಥರ್ಮೋಡೈನಾಮಿಕ್ಸ್ ವೇವ್ಸ್ ಬರುತ್ತೆ, ಸೌಂಡ್ ಬರುತ್ತೆ, ಲೈಟ್ಸು, ಆಪ್ಟಿಕ್ಸು, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮಾಡರ್ನ್ ಫಿಸಿಕ್ಸ್, ಥಿಯರಿ ಆಫ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ನೆಟ್ವರ್ಕ್ಸ್ ಆ್ಯಂಡ್ ಡಿವೈಸಸ್, ಆಮೇಲೆ ಫಿಲ್ಟರ್ಸ್, ಪವರ್ ಸಪ್ಲೈಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಆಟೋಮಿಕ್ ಸ್ಪೆಕ್ಟ್ರೋಸ್ಕೋಪಿ, ಆಮೇಲೆ ಆಟೋಮಿಕ್ ಸ್ಟ್ರಕ್ಚರ್ಸ್, ಇದೆಲ್ಲ ಫಿಸಿಕ್ಸಲ್ಲಿ ಬರುತ್ತೆ. ಅಂದರೆ ನಿಮಗೆ ಇಲ್ಲಿ
ನೀವು 6th ಸ್ಟ್ಯಾಂಡರ್ಡಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ನೀವು NCERT ಅಥವಾ DSCERT ಪುಸ್ತಕಗಳನ್ನು ಓದ್ಕೋಬೇಕಾಗತ್ತೆ ಆಯಿತಾ. ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಫಿಸಿಕ್ಸಲ್ಲಿ ಏನೇನಿದೆ ಇಷ್ಟೆಲ್ಲ ಸಿಲೆಬಸ್ನ ನಾನು ಈ PDF ಬೇಕಾದರೆ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಓಕೆನಾ. ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗಲೂ ಅಷ್ಟೇ ನಂಬರ್ಸ್ ಆ್ಯಂಡ್ ನ್ಯೂಮರಲ್ಸ್, ನಂಬರ್ ಸಿಸ್ಟಮ್ಸ್ ಆಗಿರ್ಬೋದು, ನಂಬರ್ಸ್ ಸೆಟ್ಸ್, ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಗಣಗಳು ಅಂತ ಹೇಳ್ತೀವಲ್ವಾ. ಸೊ ಬೇಸಿಕ್ ಆಪರೇಷನ್ಸು, ಆಮೇಲೆ ಪ್ರಾಪರ್ಟೀಸು, ಸ್ಕ್ವೇರ್ ನಂಬರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಆಗಿರ್ಬೋದು, ಕ್ಯೂಬ್ ನಂಬರ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸು, ಸೊ ಎಲ್ಲವನ್ನ ಕೂಡ. ಆಮೇಲೆ ಜಿಯೋಮಿಟ್ರಿ ಇರುತ್ತೆ. ಜಿಯೋಮಿಟ್ರಿ ಅಂತ ಬಂದಾಗ ಬೇಸಿಕ್ ಕಾನ್ಸೆಪ್ಟ್ಸು, ಆಮೇಲೆ ಟ್ರಯಾಂಗಲ್ಸ್ ಬರುತ್ತೆ, ಸರ್ಕಲ್ಸ್ ಬರುತ್ತೆ, ಆಮೇಲೆ ಇನ್ನೇನು ಬರುತ್ತೆ ಪಾಲಿಜನ್ಸ್, ಡೆಫಿನೇಷನ್ಸ್ ಬರುತ್ತೆ, ಪ್ರಾಪರ್ಟೀಸ್ ಆ್ಯಂಡ್ ಥಿಯೋರಮ್ಸ್ ಬರುತ್ತೆ. ಸೊ ಇದೆಲ್ಲ ಏನು ನಿಮಗೆ ಮ್ಯಾಥ್ಸಲ್ಲಿ ಬರುತ್ತೆ. ಇದು ಕೂಡ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನ ರೆಫರ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೈನ್ಸ್ ಟೀಚರ್ ಅಂತ ಬಂದಾಗ ಕೆಮಿಸ್ಟ್ರಿಯಲ್ಲಿ ಏನೇನು ಬರುತ್ತೆ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಅದಾದಮೇಲಿಂದ ಫಿಸಿಕಲ್ ಕೆಮಿಸ್ಟ್ರಿ ಬರುತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಇದು ಕೆಮಿಸ್ಟ್ರಿಯಲ್ಲಿ ಬರೋ ಅಂಥದ್ದು. ಇನ್ನು ಬಯಾಲಜಿ ಅಂತ ಬಂದಾಗ ಲಿವಿಂಗ್ ವರ್ಲ್ಡ್, ಸೈಟಾಲಜಿ, ಮೈಕ್ರೋ ಆರ್ಗಾನಿಸಮ್ಸ್, ಲೈಫ್ ಪ್ರೊಸೆಸಸ್, ಫುಡ್ ಪ್ರೊಡಕ್ಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಇದೆಲ್ಲವನ್ನು ಕೂಡ ನಾವು ಬಯಾಲಜಿಯಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಬಯೋಕೆಮಿಸ್ಟ್ರಿ ಆ್ಯಂಡ್ ಫಿಸಿಯಾಲಜಿ ಇದನ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ. ಇವ್ಯಾಲ್ಯೂಯೇಷನ್ ಆಫ್ ಲೈಫ್, ಇಂಟ್ರೊಡಕ್ಷನ್ ಟು ಜೆನೆಟಿಕ್ಸ್, ಬಯೋಟೆಕ್ನಾಲಜಿ ಇದೆಲ್ಲ ಬರುತ್ತೆ. ಇದು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಓಕೆ. ನೆಕ್ಸ್ಟ್ ಸಿಲೆಬಸ್ ಫಾರ್ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಹಿಸ್ಟ್ರಿ ಇರುತ್ತೆ, ಸಿವಿಕ್ಸ್, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಸೋಷಿಯಾಲಜಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಓಕೆ. ಆ್ಯಂಡ್ ಹಿಸ್ಟ್ರಿ ಅಂತ ಬಂದಾಗ ಆಧುನಿಕ ಹಿಸ್ಟ್ರಿ ಆಗಿರ್ಬೋದು, ಆಮೇಲೆ ಪ್ರಾಚೀನ ಹಿಸ್ಟ್ರಿ ಆಗಿರಬಹುದು. ಸೊ ಈ ಥರ ಎಲ್ಲ ಬರುತ್ತೆ. ಅದಾದಮೇಲೆ ಸಿವಿಕ್ಸು, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟು, ಮ್ಯಾನ್ ಆ್ಯಸ್ ಅ ಸಿಟಿಸನ್, ಡೆಮೋಕ್ರಸಿ, ಲೋಕಲ್ ಸೆಲ್ಫ್ ಗವರ್ಮೆಂಟು, ಡೆಮೋಕ್ರಸಿ ಅಟ್ ವರ್ಕ್ ಇನ್ ಇಂಡಿಯಾ, ಗೌರ್ಮೆಂಟ್ ಅಟ್ ಸ್ಟೇಟ್ ಲೆವೆಲ್, ಗೌರ್ಮೆಂಟ್ ಅಟ್ ದ ಸೆಂಟರ್, ಆಮೇಲೆ ಡಿಫೆನ್ಸ್ ಆಫ್ ದ ಕಂಟ್ರಿ, ಅದಾದಮೇಲೆ ಏನು ಬರುತ್ತೆ ಚಾಲೆಂಜಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಸೊ ಇದೆಲ್ಲ ಸಿವಿಕ್ಸಲ್ಲಿ ಬರುತ್ತೆ. ಇನ್ನು ಜಿಯೋಗ್ರಫಿ, ಭೂಗೋಳಶಾಸ್ತ್ರ ಕಂಪ್ಲೀಟಾಗಿ ಕರ್ನಾಟಕ ಮತ್ತು ಭಾರತದ ಭೂಗೋಳದ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ಆ್ಯಂಡ್ ಎಕನಾಮಿಕ್ಸ್, ಅರ್ಥಶಾಸ್ತ್ರ ಅಂತ ಬಂದಾಗಲೂ ಕೂಡ ಅದರ ಒಂದು ಮೀನಿಂಗ್ ಏನು, ಡೆಫಿನೇಷನ್ಸ್ ಏನು, ಬೇಸಿಕ್ ಕಾನ್ಸೆಪ್ಟ್ಸು, ಆಮೇಲೆ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ, ಫಾರ್ಮ್ಸ್ ಆಫ್ ಎಕನಾಮಿಕ್ ಸಿಸ್ಟಮು, ಆಮೇಲೆ ಇನ್ಸ್ಟಿಟ್ಯೂಷನಲ್ ಸೆಟಪ್ ಆಗಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕನಾಮಿ, ಅಗ್ರಿಕಲ್ಚರ್ ಬರುತ್ತೆ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಕೃಷಿ ಅಭಿವೃದ್ಧಿ ಬರುತ್ತೆ. ಆಮೇಲೆ ರಿಲೇಷನ್ ಬಿಟ್ವೀನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ, ಅಂದರೆ ಕೃಷಿ ಮತ್ತು ಕೈಗಾರಿಕೆಗಳ ನಡುವೆ ಇರ್ತಕ್ಕಂತಹ ವ್ಯತ್ಯಾಸ. ಆಮೇಲೆ ಟ್ರೇಡ್, ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಟ್ರೇಡ್ ಆಫ್ ಇಂಡಿಯಾ, ಸ್ಟೇಟ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರ್ಬೋದು, ಸೋಷಿಯಾಲಜಿ, ಆಮೇಲೆ ಪೊಲಿಟಿಕಲ್ ಸೈನ್ಸ್. ಸೊ ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಬೇಕಾಗಿರ್ತಕ್ಕಂತಹ ಒಂದು ಸಿಲೆಬಸ್ ಆಗಿರುತ್ತೆ ಓಕೆ. ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅಂತ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನೀವು ಓದುವಾಗ 6ನೇ ಕ್ಲಾಸಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ ತನಕ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ನೀವು ಓದಿ ರೆಡಿ ಇಟ್ಕೋಬೇಕು ಆಯಿತಾ. ಸೊ ಇದು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಸೋಷಿಯಲ್ ಸೈನ್ಸ್ ಟೀಚರ್ ಅಂತ ಬಂದಾಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ BA ಇನ್ ಇಂಗ್ಲೀಷ್ ಓಕೆ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ನಾನು BA ಮಾಡಿದ್ದೀನಿ ಆ್ಯಂಡ್ ನಾನು ಇಂಗ್ಲೀಷು ಕೂಡ ಓದಿದ್ದೀನಿ, ನಾನು ಅಪ್ಲಿಕೇಶನ್ ಹಾಕ್ಬೋದಾ ಅಂತ. ನೀವು ಪದವಿಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲೇ ಓದಿರಬೇಕು. ಇಂಗ್ಲೀಷ್ ಮಾಧ್ಯಮ ಅಂತಂದಾಗ ನಿಮಗೆ ಏನೇನು ಸಬ್ಜೆಕ್ಟ್ ನೀವು ಓದಿರ್ತೀರಲ್ಲ ಅದೆಲ್ಲವೂ ಕೂಡ ಕಂಪ್ಲೀಟಾಗಿ ಇಂಗ್ಲೀಷ್ನಲ್ಲೇ ಇರುತ್ತೆ. ಸೊ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ ಹೌದು, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಬೇರೆ, ಮೀಡಿಯಮ್ ಬೇರೆ ಓಕೆ. ಸಬ್ಜೆಕ್ಟೇ ಬೇರೆ ಇರುತ್ತೆ, ಮಾಧ್ಯಮನೇ ಬೇರೆ ಇರುತ್ತೆ. ಹಾಗಾಗಿ ನೀವು ನಾನು ಸಬ್ಜೆಕ್ಟ್ ಓದಿದ್ದೀನಿ, ನಾನು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ 750 ರೂಪಾಯಿನ ದಂಡ ಮಾಡಬೇಡಿ ಆಯಿತಾ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಎಲ್ಲವನ್ನು ಕ್ಲಿಯರಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ. ನೀವು ಒಂದ್ಸಲ 750 ರುಪೀಸು ಅಥವಾ SC ST ಅವರಿಗೆ 500 ರುಪೀಸ್ ಇದೆ, ಅದನ್ನು ನೀವು ಒಂದ್ಸಲ ಪೇ ಮಾಡಿದ್ರೆ ಅದು ಮತ್ತೆ ನೀವು ದುಡ್ಡು ಬೇಕು ಅಂದ್ರೆ ಸಿಗಲ್ಲ, ಅದು ವಾಪಸ್ ನಿಮಗೆ ಕೊಡಲ್ಲ. ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಒಂದ್ಸಲ ನೀವು ಅಪ್ಲಿಕೇಶನ್ ಫೀಸನ್ನ ಪೇ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಹಿಂತಿರುಗಿಸೋದಿಲ್ಲ ಅಂತ ನೋಟಿಫಿಕೇಶನಲ್ಲೇ ಮೆನ್ಷನ್ ಮಾಡಿರೋದ್ರಿಂದ ನೀವು ನೋಟಿಫಿಕೇಶನ್ನ ನೀಟಾಗಿ ಕೂತ್ಕೊಂಡು ಓದ್ಕೊಳ್ಳಿ ಓಕೆನಾ. ಸೊ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. BA ಇನ್ ಇಂಗ್ಲೀಷ್ ಮೀಡಿಯಂ ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲೇ ನೀವು ಮುಗಿಸಿರಬೇಕು, ಅಂಥವರಿಗೆ ಮಾತ್ರ ಆದ್ಯತೆ ಇರುವಂಥದ್ದು ಅಂತ ನೋಟಿಫಿಕೇಶನಲ್ಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಓಕೆ. ಆ್ಯಂಡ್ ನೆಕ್ಸ್ಟ್ ಸಿಲೆಬಸ್ ಫಾರ್ ಫಿಸಿಕಲ್ ಎಜುಕೇಷನ್ ಟೀಚರು. ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಏನೇನು ಬೇಕು, ಸೈಂಟಿಫಿಕ್ ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಷನ್, ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಷನ್, ಅದಾದಮೇಲೆ ಹೆಲ್ತ್ ಎಜುಕೇಷನ್,
ಎಜುಕೇಷನ್, ಡಯಟೀಸ್, ಸೇಫ್ಟಿ ಎಜುಕೇಷನ್ ಆ್ಯಂಡ್ ಫಸ್ಟ್ ಏಡ್ ಅದ್ರ ಬಗ್ಗೆ ಇರುತ್ತೆ. ಅದಾದಮೇಲೆ ಅಡ್ಮಿನಿಸ್ಟ್ರೇಷನ್ ಇನ್ ಫಿಸಿಕಲ್ ಎಜುಕೇಷನ್, ಟೆಸ್ಟ್ ಆ್ಯಂಡ್ ಮೆಷರ್ಮೆಂಟ್ಸ್ ಇನ್ ಫಿಸಿಕಲ್ ಎಜುಕೇಷನ್. ಸೊ ಕಂಪ್ಲೀಟಾಗಿ ದೈಹಿಕ ಶಿಕ್ಷಕರಿಗೆ ಬೇಕಾಗತಕ್ಕಂತಹ ಎಲ್ಲ ಒಂದು ಏನು ಸಿಲೆಬಸ್ನ ಕೊಟ್ಟಿದ್ದಾರೆ. ಈ ಕಾಪಿಯನ್ನು, ಈ ಸಿಲೆಬಸ್ ಕಾಪಿನ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಡೈರೆಕ್ಟಾಗಿ ನಿಮಗೆ ಲಿಂಕ್ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ಸಿಲೆಬಸ್ ಕಾಪಿ ಇಟ್ಕೊಂಡೆ ನೀವು ನಿಮ್ಮ ಸಿಲೆಬಸ್ ಏನೇನಿದೆ ಅದಕ್ಕೆ ತಕ್ಕಂಗೆ ನೀವು ಓದ್ಕೋಬೇಕಾಗುತ್ತೆ. ದಿಸ್ ಇಸ್ ಫಾರ್ ಸ್ಪೆಸಿಫಿಕ್ ಪೇಪರ್. ಓಕೆ, ಪೇಪರ್ 2ಗೆ ಮಾತ್ರ ಇದು. ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಂತ ಬಂದಾಗ ನೋಡಿ, ಇಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್, ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್. ಅಂದರೆ ಸಿ ಪ್ರೋಗ್ರಾಮಿಂಗ್ ಅಂದರೆ ಏನು, ಅದರ ಒಂದು ಹಿಸ್ಟ್ರಿ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರಬಹುದು. ಆಮೇಲೆ ಇದರಲ್ಲಿ ವೇರಿಯೇಬಲ್ಸ್ ಆ್ಯಂಡ್ ಕೀವರ್ಡ್ಸ್ ಬರುತ್ತೆ. ಆಮೇಲೆ ಟೈಪ್ಸ್ ಆಫ್ ಕಾಂಟೆಂಟ್ಸ್ ಆ್ಯಂಡ್ ವೇರಿಯೇಬಲ್ಸ್ ಬರುತ್ತೆ. ಅದಾದಮೇಲೆ ಸಿ ಇನ್ಸ್ಟ್ರಕ್ಷನ್ಸ್ ಡಯೋಸಿಸ್ ಅಂತ ಬರುತ್ತೆ. ಕಂಟ್ರೋಲ್ ಸ್ಟ್ರಕ್ಚರ್ಸ್ ಬರುತ್ತೆ, ಫಂಕ್ಷನ್ಸ್ ಬರುತ್ತೆ, ಪಾಯಿಂಟರ್ಸ್ ಬರುತ್ತೆ, ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಬರುತ್ತೆ, ಬಿಟ್ವೈಸ್ ಆಪರೇಟರ್ಸ್ ಅಂತ ಬರುತ್ತೆ, ಫೈಲ್ಸ್ ಬರುತ್ತೆ, ಡೇಟಾ ಸ್ಟ್ರಕ್ಚರ್ಸ್ ಬರುತ್ತೆ. ಡೇಟಾ ಸ್ಟ್ರಕ್ಚರಲ್ಲಿ ಕೂಡ ನಿಮಗೆ ಸಬ್ ಟಾಪಿಕ್ ಬರುತ್ತೆ, ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ಸ್, ಆಮೇಲೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ಅದಾದಮೇಲೆ ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್, ಸೊ ಟ್ರೀಸ್, ಗ್ರಾಫ್ಸ್ ಎಲ್ಲವೂ ಕೂಡ ನೀವು ಓದ್ಕೋಬೇಕಾಗುತ್ತೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ. ಓಕೆ, ಸೊ ಕಂಪ್ಯೂಟರ್ ಸೈನ್ಸು ಸಿಲೆಬಸ್ ಇದಿಷ್ಟ ಆಗಿರುತ್ತೆ. ಸೊ ಇಷ್ಟೇ ಅಲ್ಲ, ಇನ್ನೂ ಇದೆ ನೋಡಿ, ಆಪ್ರೇಟಿಂಗ್ ಸಿಸ್ಟಮ್ ಇದೆ, ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಇದೆ, ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಇದೆ, ಫೈಲ್ ಸಿಸ್ಟಮ್ ಬರುತ್ತೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಬರುತ್ತೆ. ಸೊ ಇದಿಷ್ಟು ಏನು ನಿಮ್ಮ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ಸು. ನಾಟ್ ಓನ್ಲಿ ಕಂಪ್ಯೂಟರ್, ನಾನು ಎಲ್ಲವನ್ನೂ ಹೇಳಿದ್ದೀನಿ, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ ಎಲ್ಲವೂ ಕೂಡ ಸಿಲೆಬಸ್ ಇದೆ. ಸೊ ಈ ಸಿಲೆಬಸ್ ಕಾಪಿನ ಇಟ್ಕೊಂಡು ನೀವು ನೆಕ್ಸ್ಟು ಸ್ಟಡಿನ ಕಂಟಿನ್ಯೂ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಸಿಲೆಬಸ್ ಕಾಪಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನೇ ಡೌಟ್ಸ್ ಇದ್ರೂ ಕೂಡ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.